ಎಲ್ಲರಿಗೂ ನಮಸ್ಕಾರ. ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ವೀಕ್ಷಕರೇ, ಭತ್ತದಿಂದ ಅವಲಕ್ಕಿ ಹೇಗೆ ರೆಡಿ ಆಗುತ್ತೆ ಅಂತ ಗೊತ್ತಾ? ಬನ್ನಿ ನೋಡೋಣ ಹೇಗೆ ರೆಡಿ ಆಗುತ್ತೆ ಅನ್ನೋದು. ಮೊದಲಿಗೆ ಭತ್ತವನ್ನು ತೆಗೆದುಕೊಂಡು ಬಂದು ಈ ಒಂದು ಕ್ಲೀನಿಂಗ್ ಮಷಿನ್ಗೆ ಹಾಕಲಾಗುತ್ತೆ. ಈ ಮಷಿನ್ನಲ್ಲಿ ಭತ್ತ ಕ್ಲೀನ್ ಆಗುತ್ತೆ. ಕ್ಲೀನಾದಂತಹ ಭತ್ತ ಈ ಪೈಪ್ನ ಮೂಲಕ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತಹ ಈ ಒಂದು ನೀರಿನ ಟ್ಯಾಂಕಿಗೆ ಬಂದು ಬೀಳುತ್ತೆ. ಈ ನೀರಿನ ಟ್ಯಾಂಕ್ನಲ್ಲಿ ಸುಮಾರು 6ರಿಂದ 8 ಗಂಟೆಗಳ ಕಾಲ ಈ ಭತ್ತವನ್ನು ಇಲ್ಲಿ ನೆನೆ ಇಡಲಾಗುತ್ತೆ. 6ರಿಂದ 8 ಗಂಟೆಗಳ ನಂತರ ಆದಮೇಲೆ ಈ ಒಂದು ನೀರನ್ನು ಹೊರಗೆ ಬಿಡಲಾಗುತ್ತೆ. ನೀರನ್ನ ಹೊರಗೆ ಬಿಟ್ಟ ಮೇಲೆ ಈ ರೀತಿಯಾಗಿ ಪಕ್ಕದಲ್ಲಿ ನೋಡ್ಬೋದು, ಈ ರೀತಿ ಭತ್ತ ಡ್ರೈ ಆಗುತ್ತೆ. ಹೀಗೆ ಡ್ರೈ ಆದಂತಹ ಭತ್ತವನ್ನು ತೆಗೆದುಕೊಂಡು ಬಂದು ಪಕ್ಕದಲ್ಲಿರ್ತಕ್ಕಂತಹ ರೋಸ್ಟರ್ ಮೆಷಿನ್ಗೆ ಹಾಕಲಾಗುತ್ತೆ. ಇಲ್ಲಿ ಭತ್ತ ರೋಸ್ಟ್ ಆಗುತ್ತೆ. ಭತ್ತದ ಒಳಗಡೆ ಇರತಕ್ಕಂಥ ಅಕ್ಕಿ ರೋಸ್ಟ್ ಆಗಿ ಒಳಗಡೆನೇ ರೋಸ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದು ರೋಸ್ಟರ್ ಮಷಿನ್. ಸೊ ಇಲ್ಲಿ ರೋಸ್ಟ್ ಆಗಿರ್ತಕ್ಕಂಥ ಭತ್ತವನ್ನು ಇಲ್ಲಿ ಈ ರೀತಿ ಕಲೆಕ್ಟ್ ಮಾಡಲಾಗುತ್ತೆ. ಈ ಒಂದು ರೋಸ್ಟ್ ಆದಂಥ ಭತ್ತವನ್ನು ತೆಗೆದುಕೊಂಡು ಬಂದು ಇಲ್ಲಿಯ ಒಂದು ಮಷಿನ್ಗೆ ಹಾಕಲಾಗುತ್ತೆ. ಇಲ್ಲಿ ರೋಸ್ಟ್ ಆಗಿರ್ತಕ್ಕಂಥ ಭತ್ತದ ಒಂದು ಕವರ್ ಏನಿರುತ್ತೆ, ಭತ್ತದ ಒಂದು ತೌಡೇನಿರುತ್ತೆ, ಆ ಭತ್ತದ ಕವರ್ ಹೊರಗಡೆ ಬಂದು ಒಳಗಡೆ ಇರತಕ್ಕಂಥ ಅಕ್ಕಿ ಅವಲಕ್ಕಿಯಾಗಿ ಹೊರಗಡೆ ಬರುತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಬರುತ್ತೆ. ಇದನ್ನು ತೆಗೆದುಕೊಂಡು ಹೋಗಿ ಮತ್ತೆ ಇನ್ನೊಂದು ಮಷಿನ್ಗೆ ಹಾಕಿದಾಗ ಅದರಲ್ಲಿ ಇರತಕ್ಕಂತಹ ಭತ್ತದ ಪುಡಿ ಏನಾದರೂ ಇದ್ದರೆ, ತೌಡು ಏನಾದರೂ ಇದ್ದರೆ ಅದನ್ನು ಈ ರೀತಿ ಹೊರಗೆ ಬರುತ್ತೆ. ಅದು ಎನಿಮಲ್ ಫೀಡಾಗಿ ಯೂಸ್ ಆಗುತ್ತೆ. ಇನ್ನು ಉಳಿದಂತಹ ಅವಲಕ್ಕಿ ಹೀಗೆ ಹೊರಗಡೆ ಬರುತ್ತೆ. ಅದನ್ನು ತೆಗೆದುಕೊಂಡು ಬಂದು ಮತ್ತೊಂದು ಮಷಿನ್ಗೆ ಈಗ ಹಾಕಿದಾಗ ಆ ಒಂದು ಅಕ್ಕಿಯ ಥರ ಇರತಕ್ಕಂತಹ ಭತ್ತ ಫೈನಾಗಿ ಈ ರೀತಿ ಬರುತ್ತೆ. ಈ ಅವಲಕ್ಕಿಯನ್ನು ಮತ್ತೆ ಪಕ್ಕದಲ್ಲಿರ್ತಕ್ಕಂತಹ ಇದೇ ಥರದಾದ ಸೇಮ್ ಮಷಿನ್ಗೆ ಇನ್ನೊಂದು ಸಲ ಹಾಕಿದಾಗ ಫೈನಲ್ ಪ್ರಾಡಕ್ಟ್ ಅವಲಕ್ಕಿ ಈ ರೀತಿ ಹೊರಗಡೆ ಬರುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸೊ ಯಾವ ರೀತಿಯಾಗಿ ಭತ್ತದಿಂದ ಅವಲಕ್ಕಿಯನ್ನು ತಯಾರು ಮಾಡ್ತಾರೆ ಅನ್ನೋದನ್ನು ನಾವು ಈ ವಿಡಿಯೋದ ಮೂಲಕ ತೋರಿಸಿದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.